ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇದ್ದೀರಿ ಅಗ್ನಿ ಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 48ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ಶಾಲೊದ್ದು ಕೆಮ್ಮುತ್ತಲೇ ಪ್ರಣತಿಯನ್ನು ಬರಮಾಡಿಕೊಂಡರು ರೇಖಾ. ನಿದ್ರೆಯಿಲ್ಲದ ಗೌತಮ್ ತುಂಬ ಆಯಾಸಗೊಂಡಿದ್ದನು. ಅದಲ್ಲದೆ ಪ್ರಣತಿ ಎದುರು ಕಾಣಿಸಿಕೊಳ್ಳಬಾರದು ಎಂಬ ಉದ್ದೇಶದಿಂದ ತನ್ನ ರೂಮ್ ಸೇರಿಬಿಟ್ಟಿದ್ದನು. ಪ್ರಣತಿಯನ್ನು ಇಳಿಸಿದ ವಿವೇಕ್ ಹಾಗೆಯೇ ಕಾರನ್ನು ಮುನ್ನಡೆಸಿದ್ದನು. ಅವನು ತಕ್ಷಣ ಸುಮಾಳನ್ನು ನೋಡಬೇಕಿತ್ತು. ಇಡೀ ದಿನ ಸ್ಟೇಷನ್ ಮುಂದೆ ಕಾದರೂ ಏನೂ ಪ್ರಯೋಜನವಾಗಿರಲಿಲ್ಲ ದಯಾನಂದ್ಗೆ. ಅಲ್ಲಿ ಯಾವ ಇನ್ಫ್ಲೂಯೆನ್ಸ್ ಕೂಡ ವರ್ಕ್ ಆಗಿರಲಿಲ್ಲ. ಕಸ್ಟಡಿಯಲ್ಲಿದ್ದ ಅರ್ಜುನ್ ಮುಖ ನೋಡಲಾಗಿರಲಿಲ್ಲ ಅವರಿಗೆ. ಮನೆಯೊಳಗೆ ಲೈಟ್ ಉರಿಯುತ್ತಿದ್ದರಿಂದ ಸುಮಾ ಬೇಗ ಕಣ್ಣಿಗೆ ಬಿದ್ದಳು. ಸೋಫಾ ಮೇಲೆ ಕುಳಿತಿದ್ದವಳು ಎಲ್ಲೋ ಕಳೆದು ಹೋದಂತೆ ಶೂನ್ಯದತ್ತ ನೋಟ ನೆಟ್ಟು ಕುಳಿತು ಬಿಟ್ಟಿದ್ದಳು. ಸುಮಾ ಫೋನಲ್ಲಿ ಮೆಲ್ಲಗೆ ಕರೆದ. ಅಷ್ಟೊತ್ತು ಯಾವುದೋ ಧ್ಯಾನದಲ್ಲಿ ಕಳೆದು ಹೋದವಳಿಗೆ ಈಗ ವಾಸ್ತವದ ಸ್ಥಿತಿ ಅರಿವಾಗಿತ್ತು. ಫೋನ್ ರಿಸೀವ್ ಮಾಡಿದ್ದು ಕೂಡ ಗೊತ್ತಿಲ್ಲ ಅವಳಿಗೆ. ತಕ್ಷಣ ಎಚ್ಚೆತ್ತವಳು ಅವನ ಕೂಗಿಗೆ ಮನದಲ್ಲೇ ನಕ್ಕಳು. ಗೋಡೆಯಲ್ಲಿ ಜೇಡ ಹುಡ್ಕೋ ಪ್ರೋಗ್ರಾಮ್ ಮುಗ್ದಿದ್ರೆ ಬಂದು ಬಾಗಲ್ ಓಪನ್ ಮಾಡ್ತೀಯಾ? ಇಲ್ಲಿ ನಾನೊಬ್ಬನೇ ನಿಲ್ಲೋದು ತುಂಬ ಕಷ್ಟ ಆಗ್ತಿದೆ ಎಂದ ವಿವೇಕ್. ಒಂದು ಕ್ಷಣ ಅವಳಿಗೇನೂ ಅರ್ಥವಾಗಲಿಲ್ಲ. ಎಲ್ಲಿದ್ದೀರಿ? ಬಾಗಿಲು ಓಪನ್ ಆಗಿನೇ ಇದೆಯಲ್ಲ? ಅಚ್ಚರಿ ಗೊಂದಲದಿಂದ ಕೇಳಿದಳು. ಅಮ್ಮ ಮಹಾತಾಯಿ, ಬಾಗಿಲು ಓಪನ್ ಇದೆ ಅಂದ್ಕೊಂಡ್ರೆ ಸಾಲದು ಕಣಮ್ಮ, ಓಪನ್ ಮಾಡಿ ಇಡಬೇಕು ತಾನೇ ಎಂದ. ಕಿಟಕಿಯತ್ತ ತಿರುಗಿದವಳಿಗೆ ಒಮ್ಮೆಲೆ ಶಾಕ್ ಹೊಡೆದಂತಾಯಿತು. ಅವನನ್ನು ಕಿಟಕಿಯ ಬಳಿ ನೋಡಿದವಳಿಗೆ ಹೇಳತೀರದ ಖುಷಿ. ಅವಳ ಬುದ್ಧಿಯ ತರ್ಕಕ್ಕಿಂತ ಮೊದಲೇ ಅವಳ ಹೃದಯ ಸ್ಪಂದಿಸಿತ್ತು. ಒಂದೇ ಉಸಿರಿಗೆ ಎದ್ದು ಬಾಗಿಲಿನತ್ತ ಓಡಿದವಳ ಮುಖದಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು. ಅವಳ ಆಸೆಯೂ ಅದೇ ಆಗಿತ್ತು. ಎಲ್ಲ ಕಾಟಗಳು ಒಂದೊಂದೇ ಕಳೆದು ಹೋಗುತ್ತಿದ್ದವು. ಆ ಖುಷಿ ಸಮಯದಲ್ಲಿ ಆಪ್ತರ ಜೊತೆಗಿರಬೇಕು ಎಂದು ಮನಸ್ಸು ಹೇಳುತ್ತಿತ್ತು. ಆ ಮನಸ್ಸು ವಿಶೇಷವಾಗಿ ವಿವೇಕ್ ಹೆಸರನ್ನೇ ಸೂಚಿಸುತ್ತಿದ್ದುದು ಒಂಥರ ಸೋಜಿಗವೇ. ವಿವೇಕ್, ಯಾವಾಗ ಬಂದ್ರಿ? ನಾನು ನಿಮ್ಮದೇ ದಾರಿ ಕಾಯ್ತಿದ್ದೆ. ಖುಷಿ ಮಾತು ಎರಡೂ ಒಟ್ಟೊಟ್ಟಿಗೆ ನುಗ್ಗಿ ಬಂದವು. ವಿವೇಕ್ ಅವಳತ್ತ ನೋಡಿ ಮುಗುಳು ನಕ್ಕನು. ಮೊದಲ ಬಾರಿಗೆ ಸುಮಾ ಅವನನ್ನು ಹೆಸರಿಡಿದು ಸಂಬೋಧಿಸಿದ್ದಳು. ಜೊತೆಗೆ ಅವನಿಗಾಗಿ ಕಾಯುತ್ತಿದ್ದಳು. ತನಗಾಗಿ ಕಾಯುವ ಜೀವವೂ ಒಂದಿದೆ ಎನ್ನುವುದೇ ಅವನಿಗೆ ಸಾಕಾಗಿತ್ತು. ಹೌದಾ, ಯಾಕೆ ಕಾಯ್ತಾ ಇದ್ದಿದ್ದು? ಹಾಗಿದ್ರೆ ನನ್ನ ಮಿಸ್ ಮಾಡ್ಕೊಳ್ತಾ ಇದ್ರಾ? ಅವಳ ಕಣ್ಣೊಳಗೆ ಇಳಿಯುವ ಯತ್ನ ನಡೆಸಿದವನ ನೋಡಿ ಅವಳ ಕೆನ್ನೆಗಳು ಕೆಂಪೇರಿದ್ದವು. ಥ್ಯಾಂಕ್ ಯು ಸುಮಾ. ಒಳಗೆ ಬಂದು ಅಲ್ಲೇ ಇದ್ದ ಬೀನ್ ಬ್ಯಾಗ್ ಮೇಲೆ ಕುಳಿತ. ಅವನ ಮುಖದಲ್ಲಿ ಬೆವರಿತ್ತು. ಥ್ಯಾಂಕ್ಸಾ? ಯಾಕೆ? ಆ್ಯಕ್ಚುಲಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ತುಸು ಭಾವುಕಳಾದಳು. ಹಳೋ ಪ್ರೋಗ್ರಾಮ್ ಎಲ್ಲ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿ ಆಯಿತಾ? ನೀವು ಥ್ಯಾಂಕ್ಸ್ ಹೇಳೋ ಅಂಥ ಘನ ಕಾರ್ಯ ಏನೂ ಮಾಡಿಲ್ಲ. ಹಿರಿಯರು ಹೇಳಿ ಹೋದ ಮಾತೇ ಇದೆ, ಮರೆತ್ರಾ? ದೀಪ ಹಾರೋಕ್ಕೂ ಮೊದಲು ಜಾಸ್ತಿ ಉರಿಯುತ್ತಂತೆ. ಹಾಗೆ ಕೆಲವೊಬ್ಬರು ಕೊನೆಗಾಲ ಹತ್ತಿರ ಬಂದಾಗ ತುಂಬ ಅತಿಯಾಗಾಡ್ತಾರೆ. ಅದಕ್ಕೆ ಮೇನ್ ಎಕ್ಸಾಂಪಲ್ ಅನ್ನಬಹುದು ಈ ಮನುಷ್ಯನನ್ನು. ನಿಟ್ಟುಸಿರು ಹೊರ ಚೆಲ್ಲಿದನು. ಸುಮಾ ಬಂದು ತಿಂಗಳುಗಳೇ ಕಳೆಯುತ್ತಿದ್ದರೂ ಒಮ್ಮೆಯೂ ಕುತೂಹಲಕ್ಕಾಗಿಯೂ ಅವಳ ಬಗ್ಗೆ ಕೇಳಿರಲಿಲ್ಲ ಅವನು. ಅರ್ಜುನ್ ಬಗ್ಗೆ ತಿಳಿಯುವ ಕ್ಯೂರಿಯಾಸಿಟಿ ಇದ್ದರೂ ಅವಳ ಮನಸ್ಸನ್ನು ನೋಯಿಸಲು ಇಚ್ಛಿಸಿರಲಿಲ್ಲ. ಒಮ್ಮೆ ಹೀಗೆ ಮಾತಿನ ಮಧ್ಯೆ ತನ್ನ ಊರು, ತಂದೆ ತಾಯಿ ಮತ್ತು ತಂಗಿಯರ ಬಗ್ಗೆ ಹೇಳಿಕೊಂಡಿದ್ದಳು ಅಷ್ಟೇ. ಪ್ರಣತಿಗೆ ಇವಳು ಕ್ಲೋಸ್ ಫ್ರೆಂಡ್ ಆಗಿದ್ದಳು ಎನ್ನುವುದನ್ನು ಸಹ ಹೇಳಿಕೊಂಡು ಅತ್ತಿದ್ದಳು. ಆದರೆ ಅರ್ಜುನ್ ಬಗ್ಗೆ ಏನನ್ನೂ ಹೇಳಿಕೊಂಡಿರಲಿಲ್ಲ. ಇವನ್ನೂ ಸಹ ಕೇಳಲು ಹೋಗಿರಲಿಲ್ಲ. ಕೆಲಸದ ವಿಷಯದಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ಜೋತು ಬಿದ್ದರೆ ಅದರ ಆಳದವರೆಗೂ ಹೋಗಿ ಜಾಲಾಡುತ್ತಿದ್ದನು. ಆದರೆ ಪರ್ಸ್ನಲ್ ಅಂತ ಬಂದಾಗ ಯಾರಿಗೂ ಹರ್ಟ್ ಮಾಡುವವನಲ್ಲ. ಇದೊಂಥರ ಅವನಿಗೆ ತಿಳಿಯದ ಅವನ ಬಳಿ ಇರುವ ವಿಶೇಷ ಗುಣ ಎನ್ನಬಹುದು. ನನಗೆ ನಿಮ್ಮ ಈ ಹಳಸಿದ ಮುಖ ನೋಡೋಕ್ಕಾಗ್ತಿಲ್ಲ, ಚೂರು ಒಗ್ಗರಣೆ ಹಾಕ್ಕೊಂಡು ಬರ್ತೀರಾ? ಮುಖ ಕಿವುಚಿ ಹೇಳಿದಾಗ ಅವಳ ಹುಬ್ಬುಗಳು ಗಂಟಾದವು. ಏನು ಹೇಳಿದ್ರಿ? ಮತ್ತೊಮ್ಮೆ ಅವನನ್ನೇ ಕೇಳಿದ್ದಳು ಅರ್ಥವಾಗದೆ. ಅಂದಹಾಗೆ
ಎಷ್ಟತ್ರಿ ಬೆಳಿಗ್ಗೆಯಿಂದ? ಅವಳನ್ನೇ ದಿಟ್ಟಿಸಿ ಕೇಳಿದಾಗ ಅವಳ ತಲೆ ನೆಲ ನೋಡಿತ್ತು. ಜಾಸ್ತಿ ಏನು ಹತ್ತಿಲ್ಲ, ಮನಸ್ಸಿಗೇನೋ ಸ್ವಲ್ಪ ಬೇಸರ ಆಗಿತ್ತು, ಜೊತೆಗೆ ಜಾಸ್ತಿ ಖುಷಿಯಾಗಿತ್ತು, ಅದಕ್ಕೆ ಸ್ವಲ್ಪ ಹತ್ತೆ. ಚಿಕ್ಕ ಹುಡುಗಿಯಂತಾಡುವ ಅವಳ ಈ ನಡೆ ಹೊಸತವನಿಗೆ. ಒಂದು ಕ್ಷಣ ಸದಾ ಕೆಲಸ ಪುಸ್ತಕಗಳ ನಡುವೆ ಕಳೆದು ಹೋಗಿ ಅಗತ್ಯವಿದ್ದಷ್ಟೇ ಮಾತನಾಡುವ ಸುಮಾ ಇವಳೇನಾ ಎಂದುಕೊಂಡ. ಹಾಂ, ನೀವು ಹುಡುಗಿಯರಿಗೆ ಖುಷಿ ಆದರೆ ದುಃಖ ಆದರೆ ಬರೀ ಅಳೋಕೆ ಬರೋದಾ? ಚೂರು ಹತ್ತಿದ್ದೀನಿ ಅಂತಿದ್ದೀರಿ, ನಿಮ್ಮ ಮುಖ ಹೇಗೆ ಕಾಣಿಸ್ತಿದೆ ಗೊತ್ತಾ? ಆಗ ಅಳೋದು ಎಂದ. ಹೇಗೆ ಕಾಣಿಸ್ತಿದೆ ಎಂದಳು ಕೆಣಕುವ ಧಾಟಿಯಲ್ಲಿ. ನಾನೇನೋ ನೀವು ತಿಂತ ಇದ್ದ ಚಾಕ್ಲೇಟ್ನ ಕಿತ್ತು ಕೋತಿ ಕೈ ಕೊಟ್ಟ ಹಾಗಿದೆ, ನಗುತ್ತಾ ಹೇಳಿದ. ಓಹೋ, ನಾನೀಗ ಆ ಕೋತಿ ಕೈ ಕೊಟ್ಟಿರೋ ಚಾಕ್ಲೇಟ್ ಕೇಳಿದ್ರೆ ಮತ್ತೆ ಕೊಡಿಸಿ ನನ್ನ ಮುಖ ಸರಿ ಮಾಡ್ತಿರೋ ತಾವು? ಅವಳಿಗೆ ತಿಳಿಯದೆ ಅವಳೊಳಗಿನ ಮುಗ್ಧ ಸುಮ ಹೊರಬಂದಿದ್ದಳು. ನಡಿ ಹೋಗೋಣ, ಕೊಡಿಸ್ತೀನಿ, ಆದರೆ ಕೋತಿ ಕೈ ಕೊಟ್ಟದ್ದನ್ನಲ್ಲ, ಬೇರೆ ಚಾಕ್ಲೇಟ್ ಮಾತ್ರ ಅಲ್ಲ, ಐಸ್ ಕ್ರೀಮ್, ಪಾನಿಪುರಿ, ಇನ್ನೂ ಏನೇನು ಬೇಕೋ ಎಲ್ಲ ಕೊಡಿಸ್ತೀನಿ. ಎದ್ದು ನಿಂತವನ ಮಾತು ಕೇಳಿ ಕಣ್ಬಿಟ್ಟಳು. ಏನು, ನೀವು ನನ್ನ ಮಾತು ಸೀರಿಯಸ್ ಆಗಿ ತಗೊಂಡ್ರಾ? ನಾನು ಸುಮ್ಮನೆ ತಮಾಷೆ ಮಾಡಿದ್ದಷ್ಟೇ, ಕೈ ಕಟ್ಟಿ ಉಬ್ಬೇರಿಸಿದಳು. ನಾನು ಹಾಗೆ ಒಂದು ಸಾರಿ ಕಮಿಟ್ ಆದರೆ ನನ್ನ ಮಾತನ್ನು ನಾನೇ ಕೇಳಲ್ಲ. ನಾವು ಯಾವಾಗಲೂ ನೈಟಲ್ಲಿ ಸಿಟಿ ಸುತ್ತಿದ್ವಿ, ಫಾರ್ ಎ ಚೇಂಜ್ ಈ ಸಾಯಂಕಾಲ ಹೇಗಿರುತ್ತೆ ನೋಡೋಣ. ನಿಜ ಹೇಳಬೇಕು ಅಂದರೆ ನಿಮಗೆ ಗೊತ್ತಾ, ಈ ಈವ್ನಿಂಗಲ್ಲಿ ಸಿಟಿ ಸುತ್ತೋದು ಎಷ್ಟು ಮಜವಾಗಿರುತ್ತೆ ಅಂತ. ಕಮಾನ್, ಬಿ ಕ್ವಿಕ್, ಸಿಟಿ ಒಂದು ರೌಂಡ್ ಹಾಕಿ ಬರೋಣ. ಆದರೆ ಅದಕ್ಕೂ ಮೊದಲು ಆ ಮುಖ ತೊಳೆದು ಒಂದು ಸ್ವಲ್ಪ ಸುಣ್ಣ ಬಣ್ಣ ಪೇಂಟ್ ಮಾಡ್ಕೊಳ್ಳಿ ಪ್ಲೀಸ್, ನೋಡೋಕೆ ಆಗ್ತಿಲ್ಲ ನನಗೆ. ಅಳುವಂತೆ ಮುಖ ಮಾಡಿದ. ನಾನು ಬರಲ್ಲಪ್ಪ, ನನಗೆ ಭಯ ಆಗುತ್ತೆ. ಅವನಿಗೆ ಬೆನ್ನು ಹಾಕಿ ನಿಂತಳು. ಯಾಕೆ, ನಾನೇನು ಮನುಷ್ಯನಾಗಿ ಕಾಣಿಸ್ತಾ ಇಲ್ವಾ ನಿಮ್ಮ ಕಣ್ಣಿಗೆ? ಅವಳ ಮುಂದೆ ಹೋಗಿ ನಿಂತ. ನಾನು ಸುಣ್ಣ ಬಣ್ಣ ಬಳ್ಕೊಂಡು ಬಂದಮೇಲೆ ನೀವು ನನ್ನ ಯಾವುದಾದ್ರೂ ಪೇಂಟಿಂಗ್ ಅಂಗಡಿ ಹತ್ರ ಬಂದುಬಿಟ್ರೆ? ಬಾಯಿಗೆ ಕೈ ಅಡ್ಡ ಹಿಡಿದು ನಗು ತಡೆದಳು. ಮಾತು ಕಲಿತ್ರಿ ನೀವು. ಸೊಂಟದ ಮೇಲೆ ಕೈ ಇಟ್ಟು ಅವಳತ್ತಲ್ಲೇ ನೋಡಿದ. ಮಾತುಗಾರರ ಜೊತೆ ಇದ್ಮೇಲೆ ಮೂಕರಾಗಿರೋಕ್ಕಾಗುತ್ತಾ? ಕಣ್ಣಲ್ಲೇ ನಕ್ಕಳು. ಪ್ಲೀಸ್ ಬೇಗ ಹೋಗಿ ಬೇಗ ಬಂದುಬಿಡೋಣ. ಅವಳ ಕೈ ಹಿಡಿದು ಹೆಜ್ಜೆ ಹಾಕಿದಾಗ, ಅರೆ ಹೀಗೇನಾ? ಅರಳುಗಣ್ಣುಗಳನ್ನು ಇನ್ನಷ್ಟು ಅಗಲಿಸಿ ಕೇಳಿದಳು. ಈಗ ನೀನು ಮುಖಕ್ಕೆ ಸುಣ್ಣ ಬಣ್ಣ ಹಚ್ಚಿ ಬರೋ ಅಷ್ಟೊತ್ತಿಗೆ ಬೆಳಕಾಗೋದ್ರೆ ಕಷ್ಟ, ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಬನ್ನಿ. ಅವಳನ್ನು ಕರೆದುಕೊಂಡು ಹೋಗಿ ಕಾರಿನ ಮುಂದಿನ ಸೀಟಲ್ಲಿ ಕೂರಿಸಿ ತಾನು ಒಳಗೆ ತೂರಿ ಕಾರ್ ಸ್ಟಾರ್ಟ್ ಮಾಡಿದ. ಸುಮಾ ಒಂದು ಕ್ಷಣ ಫ್ರೀಸ್ ಆದಳು. ಅವನ ತುಂಟಾಟ, ಸಲಿಗೆ, ಕಾಳಜಿ ಎಲ್ಲವೂ ಒಂದು ರೀತಿಯ ಇಷ್ಟ ಅವಳಿಗೆ. ದಾರಿಯುದ್ದಕ್ಕೂ ಮಾತಿನಲ್ಲೇ ಮುಳುಗಿದ್ದ ಅವನು ಮುಖದಲ್ಲಿ ಆಯಾಸ ಎದ್ದು ಕಾಣುತ್ತಿದ್ದರೂ ಅವಳ ಮುಂದೆ ಲವಲವಿಕೆಯಿಂದ ಇರಲು ಯತ್ನಿಸುತ್ತಿದ್ದ. ಅವಳಿಗೆ ಅದು ತಿಳಿದೇ ಇತ್ತು. ಅವನ ಮೇಲೆ ಅಭಿಮಾನ ಇನ್ನಷ್ಟು ಉಕ್ಕಿ ಬಂದಿತ್ತು. ತನ್ನನ್ನು ಎಷ್ಟು ಚೆನ್ನಾಗಿ ಜೋಪಾನ ಮಾಡುತ್ತಾನೆ, ನಿಜಕ್ಕೂ ನನ್ನ ಬಾಳಲ್ಲಿ ಇದೆಲ್ಲ ಖುಷಿಯ ಸಂಗತಿಗಳು. ಮನದಲ್ಲೇ ಅವನಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಳು. ಸುಮ್ಮ ಐಸ್ ಕ್ರೀಮ್, ಹನಿಕಾಂಬ್ ಕ್ರೀಮರಿ ಮುಂದೆ ಕಾರ್ ನಿಲ್ಲಿಸಿ ಇಳಿದು ಹೋಗಿ 2 ಐಸ್ ಕ್ರೀಮ್ ತಂದ. ಅದೆಷ್ಟೇ ದೊಡ್ಡ ಮಳಿಗೆಯೇ ಆದರೂ ಅವಳು ತಿನ್ನುತ್ತಿದ್ದುದು 45 ರೂಪಾಯಿ ಚಾಕ್ಲೇಟ್ ಕೋನ್. ಆದರೆ ಈ ಬಾರಿ ಅವನು ಕೊಡಿಸಿದ್ದ ಐಸ್ ಕ್ರೀಮ್ ಮೇಲೆ 345 ರೂಪಾಯಿ ಎಂದು ಬರೆದಿತ್ತು. ಅವಳ ಕಣ್ಣುಗಳು ಅರಳಿದ್ದವು. ಅಯ್ಯೋ ದೇವ, 15 ದಿನದ ಹಾಲಿನ ಖರ್ಚು ಈ ಮಾರಯ್ಯ ಒಂದೇ ನಿಮಿಷದಲ್ಲಿ ಉಡಾಯಿಸ್ಬಿಟ್ನಲ್ಲ. ಮನದಲ್ಲೇ ಪೇಚಾಡಿಕೊಂಡಳು. ಸೂರ್ಯ ಮುಳುಗುವ ಹಾಗೆ ಆಗಿದ್ದರೂ ಬೇಸಿಗೆಯ ಬಿಸಿಲ ಜಳ ಕೊಂಚ ಕಳೆಯುತ್ತಿತ್ತು. ವಾತಾವರಣ ಸ್ವಲ್ಪ ಮಟ್ಟಿಗೆ ಹಿತು. ಸುಮಾ ಒಲ್ಲದ ಮನಸ್ಸಿನಿಂದಲೇ ಐಸ್ ಕ್ರೀಮ್ ತಿನ್ನುತ್ತಿದ್ದರೂ ಅವನ ಸನಿಹವನ್ನು ಎಂಜಾಯ್ ಮಾಡುತ್ತಿದ್ದಳು. ಸಂಜೆಯ ತಂಪಾದ ಗಾಳಿ, ಅಷ್ಟೇನು ಜನಜಂಗುಳಿ ಇಲ್ಲದ ವಿಶಾಲವಾದ ರಸ್ತೆಗಳು, ರೋಡ್ನ 2 ಸೈಡಲ್ಲೂ ಇದ್ದ ಬೃಹತ್ ಮರಗಳು,
ರಾಯಲ್ ಲೈಟಿಂಗ್ಸ್ನಲ್ಲಿ ಮಿಂಚುತ್ತಿದ್ದ ಶಾಪಿಂಗ್ ಮಾಲ್ಗಳು, ಕೆಲವು ರೆಸ್ಟೋರೆಂಟ್ಗಳು ಒಂಥರ ಇಂದ್ರನ ನಗರದಂತೆ ಭಾಸವಾಗುತ್ತಿತ್ತವಳಿಗೆ. ಈ ದಿನ ಒಂದು ರೀತಿಯ ಶುಭ ದಿನವಾಗಿತ್ತು ಅವಳ ಪಾಲಿಗೆ. ಅದನ್ನು ಅನುಭವಿಸುತ್ತಿದ್ದಳು ಕೂಡ. ಈಗ ನೆಕ್ಸ್ಟ್ ಎಲ್ಲಿಗೆ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದವ ಮೇನ್ ರೋಡ್ಗೆ ಹೊಂದಿಕೊಂಡಿದ್ದ ಚಿಕ್ಕ ಪಾನಿಪುರಿ ಗಾಡಿಯ ಮುಂದೆ ಕಾರ್ ನಿಲ್ಲಿಸಿದಾಗ ಅವಳ ಕಣ್ಣುಗಳು ಅರಳಿದ್ದವು. ಮೊದಲು ಅವನಿಚ್ಛೆಯಂತೆ ದೊಡ್ಡ ಐಸ್ ಕ್ರೀಮ್ ಪಾರ್ಲರಲ್ಲಿ ಐಸ್ ಕ್ರೀಮ್ ಕೊಡಿಸಿದ್ದ. ಈಗ ಅವಳಿಷ್ಟದಂತೆ ತಳ್ಳುಗಾಡಿಯೊಂದರ ಬಳಿ ಕಾರ್ ನಿಲ್ಲಿಸಿ ಅವಳ ಭಾವನೆಗಳಿಗೂ ಬೆಲೆ ಕೊಟ್ಟಿದ್ದ. ಅಭಿಮಾನದಿಂದ ಅವನೆಡೆಗೆ ನೋಡಿ ಅವನು ಇಳಿದ ನಂತರ ತಾನು ಇಳಿದಳು. 2 ಪ್ಲೇಟ್ ಪಾನಿಪುರಿ ಆರ್ಡರ್ ಮಾಡಿ ಮುಂದಿದ್ದ ಚಿಕ್ಕ ಸ್ಟೂಲ್ ಮೇಲೆ ಕುಳಿತು ಸುಮಾ ಮುಖ ಗಮನಿಸಿದ. ಅವಳ ಮುಖದಲ್ಲಿದ್ದ ಪ್ರಸನ್ನತೆ ಕಂಡು ಮೆಲುನಕ್ಕ. ಯಾವಾಗಲೂ ಅಳುಮುಖದಲ್ಲೇ ಇರುತ್ತಿದ್ದ ಸುಮಾಳನ್ನು ನೋಡುತ್ತಿದ್ದ ಅವನಿಗೆ ಇಂದು ಅವಳ ನಗುಮುಖ ನೋಡಿ ಖುಷಿಯಾಗಿತ್ತು. ಅವನ ಆಯಾಸವೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗಿತ್ತು. ಅವಳನ್ನು ಹೊರಗೆ ಕರೆದುಕೊಂಡು ಬಂದದ್ದಕ್ಕೂ ಸಾರ್ಥಕವಾಯಿತು ಎನಿಸಿತ್ತು ಅವನಿಗೆ. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.